ಕಾಣಿಪಾಕಂ ದೇವಸ್ಥಾನದ ಒಂದು ಕಮಿಟಿಯ ಒಂದು ಪ್ರಮಾಣ ವಚನ ನೂತನ ಪ್ರಮಾಣ ವಚನ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮೆಲ್ಲರ ಹಿರಿಯರಾದಂಥ ಮನಿ ನಾಯ್ಡು ಅಂತ ಅವ್ರಿಗೆ ಒಂದು ಪ್ರಮಾಣ ಸ್ವೀಕಾರಕ್ಕೆ ಎಲ್ಲ ಭಕ್ತಾದಿಗಳು, ಎಲ್ಲ ನಮ್ಮ ತಾಲೂಕಿನ ಮುಳಬಾಗಿಲು ತಾಲೂಕಿನ ಎಲ್ಲ ರೈತ ಬಾಂಧವರು ಮತ್ತು ವಿಶೇಷವಾಗಿ ಮಂಡಿ ಮಾಲೀಕರು, ಹೆಣ್ಣು ಒಡ್ಡಲ್ಲಿ ಟೊಮೊಟೊ ಮಂಡಿ ಮಾಲೀಕರು ಬಂದು ಅವರ ಪ್ರಮಾಣ ವಚನವನ್ನು ಸ್ವಾಗತ ಕೋರಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಇವತ್ತು ಈ ಕಾಣಿಪಾಕ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಆಯಿತು. ಅದೇ ರೀತಿ ದೇವರ ದರ್ಶನ ಕೂಡ ಅದೇ ರೀತಿ ಆಯಿತು. ಇವತ್ತು ಮನಿ ನಾಯ್ಡುನವರು ಒಳ್ಳೆಯ ಕೆಲಸಗಳು ಕಾಣಿಪಾಕದಿಂದ ಒಳ್ಳೆಯ ಕೆಲಸಗಳು ಮಾಡಿ ಇವತ್ತು 2ನೇ ಸಲ ಕೂಡ ಆಯ್ಕೆ ಆಗಿದ್ದಾರೆ. ಅವರು ಒಳ್ಳೆಯ ಕೆಲಸಗಳು ಮಾಡೋದ್ರಿಂದ ಆಂಧ್ರ ಪ್ರದೇಶ ಸರ್ಕಾರ ಅವರು 2ನೇ ಸಲ ಸಹ ಒಂದು ಚೇರ್ಮನ್ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಚಿತ್ತೂರು ಜಿಲ್ಲೆದ ಎಲ್ಲ ಜನಸಾಗರ ಬಂದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇಟ್ಕೊಂಡ್ರು. ಇವತ್ತು ಆ ಕಾರ್ಯಕ್ರಮಕ್ಕೆ ಪೂತಲಪೇಟೆ MLA ಶಾಸಕನ ಕಲಿಕಿರಿ ಮುರಳಿ ಮೋಹನ್ ಅವರು ಕೂಡ ಸಹ ಬಂದು ಎಲ್ಲ ಇಲ್ಲಿ ನಾಯಕರು ಮುಖಂಡರು ಎಲ್ಲರೂ ಬಂದು ಅವರಿಗೆ ಒಂದು ಸ್ವಾಗತನ ಕೋರಿದ್ದಾರೆ. ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಕಾಣಿಪಾಕದಲ್ಲಿ ದಿನೇ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇವತ್ತೇನು ಅಂದರೆ ತಿರುಮಲಕ್ಕೆ ಹೋದ್ರೆ ಕಾಣಿಪಾಕ ದೇವಸ್ಥಾನದಲ್ಲಿ ವಿನಾಯಕ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕೂಡ ಸಹ ಬಂದು ಸ್ವಾಮಿಗಳು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಮೊದಲನೇ ಪೂಜೆ ವಿಘ್ನಾಯಕ ಪೂಜೆ ಅಂತಾರೆ. ಮೊದಲನೇ ಪೂಜೆ ವಿಘ್ನೇಶ್ವರ ಪೂಜೆ ಅಂದ್ರೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದಾಗತ್ತೆ ಅಂತ ನಾವೆಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ದೇಶ ಎಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲ ರಾಜ್ಯಗಳಿಂದನೂ ಸಹ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ದಿನೇ ಬೆಳೀತಿರುವಂತಹ ಕಾಣಿಪಾಕಂಗೆ ಎಲ್ಲರೂ ಸಹಾಯದಿಂದ ಎಲ್ಲರ ಇದರಿಂದ ಕೂಡ ಸಹ ಇವತ್ತು ಒಳ್ಳೆಯ ಹೆಸರು ಬರ್ತಾ ಇದೆ, ಒಳ್ಳೆಯ ಒಂದು ಆಶೀರ್ವಾದ ಆಗ್ತಾ ಇದೆ, ಒಳ್ಳೆಯ ಒಂದು ಇಲ್ಲಿ ಹೆಸರಾದಂಥ ಒಂದು ಕಾಣಿಪಾಕಂ. ಯಾಕಂದರೆ ಮೊದಲಿನಿಂದನೂ ಸಹ ಇಲ್ಲಿ ಒಳ್ಳೆಯ ಒಂದು ಏನೇ ಅಂದ್ಕೊಂಡ್ರೂ ಸಹ ನಾವು ಯಾವುದಕ್ಕೆ ಒಂದು ದೇವರ ಹತ್ರ ಹರಕೆ ಮಾಡ್ಕೊಂಡ್ರೆ ಸಹ ಅದು ಹರಕೆ ಈಡೇರುತ್ತೆ ಅಂತೇಳಿ ಎಲ್ಲರೂ ಹಿರಿಯರು ಕೂಡ ಹೇಳ್ತಾ ಇದ್ರು. ಅದೇ ರೀತಿ ಇವತ್ತು ಬಂದಿದ್ದಾರೆ. ಇವತ್ತು ನಮ್ಮ ಮಾರ್ಕೆಟಿಂದ ಪ್ರತಿ ವರ್ಷನೂ ಪ್ರತಿ ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯಕ್ರಮಕ್ಕೆ ಬ್ರಹ್ಮಾಸ್ತ್ರಕ್ಕಾಗಲಿ ಎಲ್ಲದಕ್ಕೂ ನಮ್ಮ ಮಾರ್ಕೆಟಿಂದ ತರಕಾರಿಯನ್ನು ಕಳಿಸ್ತಾ ಇದ್ವು. ಮೊದಲನೇದಾಗಿ ತಿರುಮಲ ದೇವಸ್ಥಾನಕ್ಕೆ ತಿರುಪತಿ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ವು. ಅದೇ ರೀತಿ ಇಲ್ಲಿ ಬ್ರಹ್ಮೋತ್ಸವ ಇಲ್ಲಿ ಕಾರ್ಯಕ್ರಮ ಆದರೆ ಇಲ್ಲಿ ನಾವು ತರಕಾರಿ ಕಳಿಸಿ ಅಂತ ಹೇಳಿದಕ್ಕೆ ಪಲಮನೇರ್ ರವೀಂದ್ರ ರೆಡ್ಡಿ ಅವರ ಸಮ್ಮುಖದಲ್ಲಿ ಇವರು ಇಲ್ಲಿ ಚೇರ್ಮನ್ ಆದ ಮುನಿ ನಾಯ್ಡು ಅವ್ರನ್ನ ಬಂದು ಕೇಳಿದ್ರು. ಫಸ್ಟು 10 ವರ್ಷ ಒಂದು ಬಂದು ಕೇಳಿದಾಗ ನೀವು ಜನರ ಸೇವೆ ಜನರಿಗೆ ಪ್ರಸಾದ ಸೇವೆ ಮಾಡೋಂಗಿದ್ರೆ ನಿಮ್ಮ ಜೊತೆಲಿ ನಾವು ಇರ್ತೀವಿ, ಒಳ್ಳೆ ಕೆಲಸ ಮಾಡಿ ಅಂತೇಳಿ ಆವತ್ತಿನ ದಿನ ಚೇರ್ಮನ್ ಆದಂಥ ಮುನಿ ನಾಯ್ಡು ಅವರು ಹೆಣ್ಣು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಬಂದು ಅಲ್ಲೆಲ್ಲ ಎಲ್ಲರ ಹತ್ರ ರೈತರ ಹತ್ರನೂ ಮತ್ತು ವ್ಯಾಪಾರಸ್ಥರು ಮಂಡಿ ಮಾಲೀಕರು ಎಲ್ಲ ಹತ್ರ ಮಾತಾಡಿ ಆವತ್ತಿಂದ ಇವತ್ತವರೆಗೂ ಕಳಿಸ್ತಾ ಇದ್ದೀವಿ, ಕೇಳಿದಾಗ ಕಳಿಸ್ತಾ ಇದ್ದೀವಿ. ವಿಶೇಷ ಪೂಜೆ ಕಾರ್ಯಕ್ರಮ ಕಳಿಸ್ತಾ ಇದ್ದೀವಿ. ಇವತ್ತು ಅವ್ರಿಗೆ 2ನೇ ಸಲ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕೆ ನಮ್ಗೆಲ್ರಿಗೂ ಖುಷಿಯಾಗಿ ಎಲ್ಲ ಮಂಡಿ ಮಾಲೀಕರು ರೈತರು ಎಲ್ಲರೂ ಬಂದು ಇವ್ರಿಗೆ ಅವತ್ತಿಗೆ ಒಂದು ಸನ್ಮಾನ ಮಾಡಿದ್ದಾರೆ. ಅಂದ್ರೆ ಇವತ್ತು ನಾವು ಕೂಡ ಸಹ ವರ್ಷನೂ ಇದೇ ತರ ಬಂದು ಇಲ್ಲಿ ಒಂದು ದೇವರ ದರ್ಶನ ಮಾಡ್ಕೊತಾ ಇದೀವಿ. ನಮ್ಮ ಕೈಯಲ್ಲಾದಷ್ಟು ದೇವಸ್ಥಾನಕ್ಕೆ ತರಕಾರಿಯನ್ನು ಕಳಿಸ್ತಾ ಇದ್ದೀವಿ. ಯಾಕಂದ್ರೆ ದೇವಸ್ಥಾನದ ಅನ್ನದಾನದ ವಿಶೇಷ ಪ್ರಸಾದಕ್ಕೋಸ್ಕರ ಕಳಿಸ್ತಾ ಇದ್ದೀವಿ. ಒಂದು ವೆಹಿಕಲ್ ಕೂಡ ಬೇಕಂದ್ರೆ ಟೆಂಪೋ ಅಂತ ಬೇಕಂತ ಹೇಳಿ ನಾವು ಪಲಮನೇರವರು ಎಲ್ಲರೂ ಸೇರಿ ಒಂದು ವೆಹಿಕಲ್ ಕೂಡ ತೆಗೆದುಕೊಟ್ಟಿದ್ದೀವಿ. ಯಾರೇ ತರಕಾರಿನ ಉಚಿತವಾಗಿ ಕಳಿಸೋಗಿದ್ರೆ ಆ ವೆಹಿಕಲ್ ಅವ್ರ ಊರಿಗೆ ಹೋಗಿ ಎತ್ಕೊಂಡ್ಬಂದು ಇಲ್ಲಿಗೆ ಕಾಣಿಪಾಕ ಕೊಟ್ಟಾಗ ಆ ದೇವರ ದರ್ಶನದಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನದಾನಕ್ಕೋಸ್ಕರ ಒಂದು ಟೆಂಪೋನು ತೆಗೆದುಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಕೈಯಲ್ಲಾದಷ್ಟು ವಿಶೇಷವಾಗಿ ನಮ್ಮ ಮಂಡಿ ಮಾಲೀಕರು ಇಂಥ ದೇವಸ್ಥಾನಗಳಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮಾಡಬೇಕಂದ್ರೆ ಖುಷಿಯಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಮಕ್ಕಳಿಗೆ ಅವರ ಕುಟುಂಬಕ್ಕೂ ಎಲ್ರಿಗೂ ಚೆನ್ನಾಗಿರ್ಬೇಕು. ಇವತ್ತು ನಮಗೆ ಇದೆಲ್ಲ ನಮಗೆ ಮಾರ್ಗಸೂಚಿನಲ್ಲಿ ದೇವಸ್ಥಾನಕ್ಕೆ ತರಕಾರಿ ಕಳ್ಸೋಕ್ಕೆ ನಮ್ಮ ಪಲಮನೇರ್ ರವೀಂದ್ರ ರೆಡ್ಡಿ ಮತ್ತು
ರವೀಂದ್ರ ಕಿಶೋರ್ ಸ್ವಾಮಿ ಮತ್ತು ಅವರ ಒಂದು ಟೀಮ್ ಎಲ್ಲರೂ ಸೇರಿ ಇವತ್ತು ನಮಗೆ ಈ ದೇವಸ್ಥಾನಕ್ಕೆ ಒಂದು ಅನ್ನದಾನಕ್ಕೆ ತರಕಾರಿ ಕಳಿಸೋದಕ್ಕೆ ಅವ್ರಿಗೂ ದೇವರ ದರ್ಶನ, ದೇವರ ಆಶೀರ್ವಾದ ಇರಲಿ. ಅವ್ರ ಮಕ್ಕಳು ಅವರು ಎಲ್ಲರೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋಕ್ಕೆ ನಿಮ್ಗೆ ನಮ್ಗೊಂದು ಇದು ಕೊಟ್ಟಿದ್ರಿ. ಒಳ್ಳೆ ಒಂದು ಕಾಣಿಪಾಕ ಅಂದ್ರೆ ಒಳ್ಳೆ ಒಂದು ನೀಟ್ನೆಸ್ ಇದೆ. ಒಳ್ಳೆ ಕುಡಿಯೋದು ನೀರುವುದಕ್ಕೆ ಭಕ್ತಾದಿಗಳಾಗ್ಲಿ, ಪ್ರಸಾದ ಇದಾಗ್ಲಿ, ಯಾವುದೇ ಒಂದು ದರ್ಶನ, ದೇವರ ದರ್ಶನ ಆಗ್ಲಿ, ಒಳ್ಳೆ ತರ ಮಾರ್ಗಸೂಚನದಲ್ಲಿ ಒಳ್ಳೆ ಒಂದು ಚೇರ್ಮನ್ ಒಂದು ಮಾರ್ಗಸೂಚನದಲ್ಲಿ ಕಮಿಟಿಯಿಂದ ಇವ ಆಗ್ಲಿ, ಒಂದು MLA ಆಗ್ಲಿ ಒಳ್ಳೆ ಒಂದು ಕೆಲಸ, ಭಕ್ತಾದಿಗಳು ಒಳ್ಳೆ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಈ ದೇವರು ಇನ್ನ ಬೆಳೆಸ್ತಾ ಇದ್ದಾರೆ. ಎಲ್ಲರೂ ಭಕ್ತಾದಿಗಳು ಬರುವಂತ ಒಂದು ವಿಶೇಷ ಒಂದು ಇದಾಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲಾ ಭಕ್ತಾದಿಗಳು ಬಂದು ಆ ದೇವರ ದರ್ಶನ ಮಾಡಿಕೊಂಡು ಎಲ್ಲರೂ ಆರೋಗ್ಯ ಇರ್ಬೇಕು ಅಂತೇಳಿ, ಒಳ್ಳೆ ಮಳೆ ಬೀಳ್ಬೇಕು, ರೈತರಿಗೆ ಒಳ್ಳೆ ಒಂದು ರೇಟು, ಒಳ್ಳೆ ಬೆಲೆ ಆಗ್ಬೇಕು ಅಂತೇಳಿ ನಾವು ಕೂಡ ನಮ್ಮ ಮಾರ್ಕೆಟ್ ಇಂದ ಒಂದು ವಿಶೇಷವಾಗಿ ಕಾಣಿಪಾಕ ದೇವಸ್ಥಾನದಲ್ಲಿ, ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೀವಿ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಒಂದು ಪೂಜಾ ಕಾರ್ಯಕ್ರಮ ಹೋಗಿ ಅದೇ ವಿಶೇಷವಾಗಿ ಪೂಜೆ ಕೂಡ ಮಾಡ್ಕೊಂಡ್ ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ. ಓಂ ವಿನಾಯಕ್.